ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಲವ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇವತ್ತಿನ ವ್ಲಾಗ್, ಇನ್ನು ನಾವು ಹಳ್ಳಿನಲ್ಲೇ ಇದ್ದೀವಿ. ಇವತ್ತು ಭಾನುವಾರ ಆಗಿರುತ್ತೆ, ಅಮಾವಾಸ್ಯೆ ಇದೆ ಇವತ್ತು. ಹಾಗಾಗಿ ಮನೆಯಲ್ಲಿ ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ದೀವಿ, ಅಮಾವಾಸ್ಯೆ ಪೂಜೆ. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಯಾಕಂದರೆ ಎಲ್ಲ ಐಟಮ್ಸ್ಗಳೂ ಆಚೆಯಿಂದ ತೊಗೊಂಬರ್ಬೇಕಾಗುತ್ತೆ. ನಾನಂತೂ ಏನು ತೊಗೊಂಬಂದಿರಲಿಲ್ಲ, ಇನ್ನೇನು ಪಕ್ಷ ಬಂದಿದ್ದರಿಂದ ಸೊ ಮಾಡಿಬಿಡೋಣ, ಯಾಕೆ ಬಿಡೋದು ಅಂತ ಹೇಳಿ ಪಿತೃಪಕ್ಷದ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಅಜ್ಜಿ ತಾತ ಇಬ್ಬರೂ ಕೂಡ ಇಲ್ಲೇ ತೀರು ಹೋಗಿದ್ದು ಇದೇ ಮನೆಯಲ್ಲಿ. ಹಾಗಾಗಿ ಪೂಜೆ ಮಾಡಲಿಲ್ಲ ಅಂದರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಟೈಮ್ ಆಗಲೇ 9 ಗಂಟೆ ಆಗೋಗಿದೆ. ಎಲ್ಲರದು ಸ್ನಾನ ಆಯಿತು, ಇನ್ನು ಎಡೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಚೆನ್ನಾಗಿದೆ, ಪರವಾಗಿಲ್ಲ, ಬಿಸಿಲು ಬರ್ತಾಯಿದೆ. ಹಾಗಾಗಿ ಬಟ್ಟೆಗಳು ಎಲ್ಲ ಕೂಡ ಹಾಕ್ಬಿಟ್ಟಿದ್ದೀವಿ. ಸೊ ಮನೆಯಲ್ಲಿ ಇದೆ ಪೂಜೆ ಏನು ಅಂತ ನೋಡೋಣ ಬನ್ನಿ. ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಪಾಪು ನಿದ್ದೆ ಮಾಡಿ ಎದ್ದಿದ್ದಾಳೆ, ಇನ್ನು ಇವಳು ಮಲ್ಕೊಂಡಿದ್ದಾಳೆ. ಮಲಗಲಿ, ಎದ್ರೆ ಇನ್ನು ನಮಗೇನು ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಫೋಟೋನ ಕೆಳಗಡೆ ಇಳಿಸ್ಕೋಬೇಕು, ಕೆಳಗಡೆ ಇಳಿಸ್ಕೊತಾರೋ ಇಲ್ಲೇ ಮಾಡ್ತಾರೋ ನೋಡಬೇಕು. ಟೇಬಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಅಡುಗೆ ಕೂಡ ರೆಡಿ ಆಗಿದೆ, ಎಲ್ಲ ಎಡೆ ಮಾಡ್ಕೋಬೇಕು. ಇವರು ಅಜ್ಜಿ ತಾತ. ಅಜ್ಜಿ ತೀರು ಹೋಗಿ ಆಲ್ಮೋಸ್ಟ್ 7 ಇಯರ್ಸ್ ಆಗ್ತಾ ಬಂತು. ತಾತ ತೀರೋಗಿ 4 ಇಯರ್ಸ್ ಆಯಿತು ಅನಿಸುತ್ತೆ, 3ನೋ 4 ಕರೆಕ್ಟಾಗಿ ನೆನಪಿಲ್ಲ. ಓಕೆ, ಇನ್ನು ಶಿವಕುಮಾರ ಸ್ವಾಮೀಜಿಗಳ ಫೋಟೋ ಇಲ್ಲಿದೆ. ನಮ್ಮ ಊರಲ್ಲಂತಗಳಲ್ಲೂ ಶಿವಕುಮಾರ ಸ್ವಾಮೀಜಿ ಫೋಟೋ ಇದ್ದೇ ಇರುತ್ತೆ. ಇಲ್ಲೆಲ್ಲರೂ ನಾವು ಮಠಕ್ಕೆ ತುಂಬಾ ನಡ್ಕೊಳ್ತೀವಿ, ಹಾಗಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಈ ಥರ ನಡೀತಾ ಇದೆ. ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಇನ್ನು ಅಮ್ಮ ಬಂದಮೇಲೆ ಪೂಜೆ ಶುರು ಮಾಡಬೇಕು ಅಲ್ಲ ಪಾಪ. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್, ಬನ್ನಿ, ಇನ್ನು ಬಾ 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 ಕರಿ, ಬಾ 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 ಅವಳಿಗೆ ಬಾ ಬಾ ಅಂದರೆ ಖುಷಿ. ಎಲ್ಲರನ್ನೂ ಕರೀತಾಳೆ ಬಾ 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 ಅಂತ. ಆದರೆ ಯಾರ ಹತ್ರನೂ ಹೋಗಲ್ಲ. ಅವ್ರ ಅಮ್ಮ ಬೇಕು, ಇಲ್ಲಾಂದರೆ ಅವ್ರ ಅಜ್ಜಿ ಬೇಕು, ಅಲ್ಲ ಅವ್ರ ತಾತ ಬೇಕು, 3 ಜನ ಅಷ್ಟೇ. ಯಾರ ಹತ್ರ ಹೋಗಲ್ಲ. ಊರವ್ರನ್ನೆಲ್ಲ ಬೇಕಾದರೆ ದೂರದಿಂದ ನೋಡಿ ನಕ್ಕೊಂಡು ಕರೀತಾಳೆ ಬಾ 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 ಅಂತ. ಅಲ್ಲ ಪಾಪ? ಅಲ್ವಾ 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 ನಾಚಿಕೆ ಬಂದ್ಬಿಡ್ತಾವಳಿಗೆ. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮನೆಯಿಂದ ಆಚೆ. ರಾತ್ರಿ ಅಂತೂ ಚೆನ್ನಾಗಿ ಮಳೆ ಸುರಿತು. ಸದ್ಯ ಇವತ್ತು ಕರೆಂಟ್ ಹೋಗಿಲ್ಲ, ಹಂಗಾಗಿ ಏನೇನು ಮಾಡ್ಕೋಬೇಕು ಕೆಲಸಗಳೆಲ್ಲ ಮಾಡ್ಕೊಂಡಿದ್ದೀವಿ. ನೆನ್ನೆ ಅಂತೂ ಕರೆಂಟ್ 11 ಗಂಟೆಗೆ ಹೋಗಿದ್ದು, ರಾತ್ರಿ 7:15 ಬಂದಿದೆ. ನಾವು ಕರೆಂಟ್ ಇರುತ್ತೆ ಬಿಡು ಅಂತ ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದರೆ ಕೊಡ್ತು ಕೈ. ಸಾಂಬಾರ್ಗೂ ಮಿಕ್ಸಿ ಇದು ಮಾಡ್ಕೊಳ್ಳೋದಕ್ಕೆ ಕರೆಂಟ್ ಇಲ್ಲ. ಆಮೇಲೆ ಇನ್ನೂ ಒಂದು ಪಾಪು ಸ್ನಾನ ಆಗಿರಲಿಲ್ಲ, ಅಮ್ಮನ ಸ್ನಾನ ಆಗಿರಲಿಲ್ಲ. ಗೀಝರ್ ಇರೋ ಕಾರಣ ಕರೆಂಟಿಗೆ ಕಾಯ್ಕೊಂಡು ಅವ್ರದ್ದು ಸ್ನಾನ ಆಗಲಿಲ್ಲ. ಆಮೇಲೆ ಗ್ಯಾಸೆಲ್ಲ ಇಟ್ಕೊಂಡು ಬಿಸಿನೀರು ಸ್ನಾನ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ಹಂಗಾಗಬಾರ್ದು ಅಂತ ಎಲ್ಲ ಬೇಗ ಬೇಗ ಏನು ಕರಿತಾ ಇದ್ದಾರೆ. ಕರಿ, ಓಕೆ ಬನ್ನಿ ನಮ್ಮ ಜೊತೆ ಇರಿ. ಇವತ್ತು ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನು ಪೂಜೆದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಯಾಕಂದರೆ ಒಬ್ಬರೊಬ್ಬರು ಪಾಪುಗಳನ್ನ ಎತ್ಕೊಂಡಿರ್ತೀವಿ, ಇನ್ನೊಬ್ಬರು ಪೂಜೆ ಮಾಡ್ತಿರ್ತಾರೆ. ಹಾಗಾಗಿ ಅದ್ರದ್ದೇನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಇನ್ನು ಪೂಜೆ ಎಲ್ಲ ಮುಗೀತು, ಆರಾಮಾಗಿ ನಾವು ಎಲ್ಲ ತಿಂಡಿ ಮುಗಿಸ್ಕೊಂಡ್ವಿ. ಅಷ್ಟೊತ್ತಿಗೆ ಮನೆಗೆ ಹಳ ಕೀಳೋದಕ್ಕೆ ಅಂದ್ಬಿಟ್ಟು ಬಂದರು. ಅಂದರೆ ಕಾಫಿ ತೋಟದಲ್ಲಿ ತುಂಬ ಚಿಕ್ಕ ಪುಟ್ಟ ಗಿಡಗಳು ಬೆಳ್ಕೊಂಡಿರುತ್ತೆ ಅಲ್ವಾ, ಅಲ್ಲಿ ಇಲ್ಲಿ ಪಕ್ಕದಲ್ಲೆಲ್ಲ ಅದನ್ನೆಲ್ಲ ಕಟ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ಕಾಫಿ ತೋಟಕ್ಕೆ ಪ್ರಾಬ್ಲಮ್ ಆಗುತ್ತೆ, ಕಾಫಿ ಗಿಡಗಳಿಗೆ. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಬಂದಿದ್ದಾರೆ. ಸೊ ಅವ್ರ ಹತ್ರ ಈ ಥರ ಮಿಷಿನ್ ಇರುತ್ತೆ, ಈ ಮಿಷಿನಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ, ಅಂದರೆ ಕಟ್ ಮಾಡ್ತಾರೆ. ನೋಡಿ ಇಷ್ಟೊಂದೆಲ್ಲ ಹುಲ್ಲು ಬೆಳೆದಿದೆಯಲ್ಲ, ಇದನ್ನೆಲ್ಲ ಕಟ್ ಮಾಡ್ತಾರೆ. ಆವಾಗ ನಮಗೂ ಕೂಡ ಓಡಾಡೋದಕ್ಕೆ ಈಸಿ ಆಗುತ್ತೆ.
ಸೊ ಅದನ್ನು ಮಾಡೋದಕ್ಕೆ ಬಂದಿದ್ದರಿಂದ ಎಲ್ಲರೂ ಅಲ್ಲಿಗೆ ಬಂದ್ವಿ. ಅವರು ಗಂಟೆ ಲೆಕ್ಕದಲ್ಲಿ ಅಂತ ಕ್ಲೀನ್ ಮಾಡ್ತಾರೆ. ಸೊ ಗಂಟೆಗೆ ಇಷ್ಟು ಅಂತ, ಎಷ್ಟು ಗಂಟೆ ವರ್ಕ್ ಮಾಡ್ತಾರೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತೀವಿ. ಸೊ ಅವ್ರು ಮಾಡ್ತಾಯಿದ್ರು, ಅವರು ನೋಡ್ತಾ ಇದ್ವಿ. ತುಂಬಾ ಸೌಂಡ್ ಅದು. ಮಕ್ಕಳನ್ನ ಕರ್ಕೊಂಬರೋದಕ್ಕಾಗಲಿಲ್ಲ, ಯಾಕಂದರೆ ಅದ್ರದ್ದು ಕ್ಲೀನ್ ಮಾಡಬೇಕಾದ್ರೆ ಗಿಡಗಳು ಅಥವಾ ಕಡ್ಡಿಗಳು ಎಲ್ಲ ತುಂಬ ದೂರದ ತನಕ ಹಾರ್ತಿರುತ್ತೆ. ಹಾಗಾಗಿ ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ಬಂದ್ವಿ. ಅವ್ರ ಥರ ನಮ್ಗೆ ಅಲ್ಲಿ ಇಲ್ಲಿ ನುಕ್ಕೊಂಡೆಲ್ಲ ಬರೋದಕ್ಕೂ ಆಗೋದಿಲ್ಲ, ಮತ್ತು ಜಿಗ್ಣೆ ಏನಾದರೂ ಹತ್ತಿದ್ರೆ ಅಂತ ಕೂಡ ಭಯ ಇತ್ತು. ಹಾಗಾಗಿ ಅವ್ರದ್ದಾದ್ಮೇಲೆ ನಾನು ಈ ಕಡೆ ಪಾಪುನ ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಬಂದೆ. ಇಲ್ಲಿ ನೋಡು ಯಾರಿದ್ದಾರೆ ಅಪ್ಪ. ಹಲೋ ಹಲೋ. ಆಟ ಆಡೋದಕ್ಕೆ ಒಳ್ಳೆ ಜಾಗ ಇದು ಅಲ್ಲ ಪಪ್ಪ? ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ 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 ಹಾಯ್. ಅದೇ ನಮ್ಮ ಪಪ್ಪು ಮಾಡೋದು ಹಾಯ್. ಓಕೆ, ಇನ್ನೂ ಹಳ ತೆಗೆಯೋದು ಕೆಲಸ ನಡೀತಾನೆ ಇದೆ. ಸೊ ಹೋಗಿ ತುಂಬ ಕೆಳಗಡೆ ಏನಾದರೂ ಹೋಗಿದ್ರೆ ಹೋಗೋದಿಲ್ಲ. ಪಾಪು ಬೇರೆ ಇದ್ದಾಳಲ್ಲ, ಸೊಳ್ಳೆ ಗಿಳ್ಳೆ ಕಚ್ಚುತ್ತೆ. ಇಲ್ಲೇ ಆಗಿದ್ರೆ ಹೋಗಿ ನೋಡ್ತೀವಿ. ಕಾಣ್ತಾ ಇದ್ದಾರಾ? ಅಲ್ಲೇ ಇದ್ದಾರೆ. ಚೂರು ಮುಂದೆ ಹೋಗೋಣ. ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ, ಕಾಣಿಸ್ತಿದೆ ಅಲ್ವಾ? ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕರಿ ತಾತ, ಕರಿ ತಾತ. ಇಷ್ಟೇ ಮುಂದಕ್ಕೆ ಹೋಗೋದಕ್ಕಾಗೋದಿದ್ದು. ಇನ್ನು ಕಾಫಿ ತೋಟದ ಒಳಗಡೆ ನುಗ್ಕೊಂಡು ಹೋಗ್ಬೇಕಾಗುತ್ತೆ. ಬೇಡ, ರಿಸ್ಕ್ ಅಲ್ಲ. ನೋಡಿ, ಇದೆಲ್ಲ ಸೀಬೆ ಮರಗಳು. ಅವಾಗೆಲ್ಲ ತುಂಬ ಹಣ್ಣು ಬಿಡ್ತಾಯಿದ್ವು. ಅವಾಗ ಬಂದರೆ ದೊಡ್ಡ ದೊಡ್ಡ ಬ್ಯಾಗ್ ತೊಗೊಂಡ್ಬಂದ್ಬಿಡ್ತಿದ್ವಿ. ಬ್ಯಾಗ್ ತುಂಬ ತೊಗೊಂಡು ಹೋಗ್ತಾಯಿದ್ವಿ. ಒಂದು ದಿನ ಪೂರ್ತಿ ಅದನ್ನೇ ಊಟ ಮಾಡ್ತಿದ್ವಿ, ಬೇರೆ ಊಟ ತಿಂಡಿನೇ ಮಾಡ್ತಿರ್ಲಿಲ್ಲ. ಅಷ್ಟು ತಿಂತಾಯಿದ್ವಿ ಸೀಬೆ ಹಣ್ಣು ರಜಕ್ಕೆ ಬಂದಾಗ. ಈಗ ಕಷ್ಟ. ಚೆನ್ನಾಗಿ ಬಿಸಿಲು ಕೂಡ ಬರ್ತಾ ಇದೆ. ಆಮೇಲೆ ಮೊನ್ನೆ ಅಲ್ಲ, ನೆನ್ನೆ ಒಂದು ಚಿಕ್ಕ ಹಾವಿನ ಮರಿ ಬಂದಿತ್ತು ಮನೆ ಹತ್ರ. ಒಂದು ಕ್ಲಿಪ್ ತೊಗೊಂಡಿದ್ದೀನಿ, ಹಾಕ್ತೀನಿ ನೋಡಿ. ನಿಮಗೇನಾದರೂ ಅದು ಯಾವ ಹಾವು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸದ್ಯಕ್ಕೆ ಮಕ್ಕಳು ಆಚೆ ಇರಲಿಲ್ಲ, ಮನೆ ಒಳಗಡೆನೇ ಇದ್ದರು. ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಇನ್ ಕೇಸ್ ಆಚೆ ಇದ್ರೂ ನಾವೆಲ್ಲರೂ ಇದ್ದೇ ಇರ್ತೀವಿ. ಹಂಗೆ ಮಕ್ಕಳನ್ನ ಮಾತ್ರ ಬಿಟ್ಬಿಟ್ಟು ಏನು ಕೂರಿಸಲ್ಲ ಅಲ್ಲ. ಅದು ಅಲ್ಲದೆ ಅದು ಚಿಕ್ಕದು ಅಂದರೆ ಚಿಕ್ಕ ಹಾವಿನ ಮರಿ. ನಮ್ಮ ಪಾಪು ಈ ಬೆರಳು ಇದೆಯಲ್ಲ, ತೋರಿಸು ಪಾಪ, ಈ ಬೆರಳಷ್ಟು ದಪ್ಪ ಇತ್ತು ಅಷ್ಟೇ. ಪುಟಾಣಿ ಮರಿ. ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಬರಲ್ಲ, ಆ ಕಡೆಯಿಂದ ಬಂದೈತಿ ಎಲ್ಲ. ಕೆರೆ ಆಗಲ್ಲ, ಕಪ್ಪಗೈತೆ. ಬೆಳ್ಳಗಿದ್ರೆ ಪಾವು ನೋಡು ಬಾ, ಹೆಂಗೈತೆ ಬಾ ನೋಡಿ. ಒಂದೇನೋ ಎಷ್ಟು ಮರಿಗಳು ಹಾಕವ ಅದ್ರೊಳಗೆ ಹೆಂಗಿದ್ದು ಹಾಕ್ತಾರೆ. ಯಾಕನೆಲ್ಲ ಹೋಗ್ಬೇಕು. ಇನ್ನು ನೀಟಾಗಿ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳನ್ನ ಆಚೆ ತಂದು ಹಾಕ್ತಾಯಿದ್ದೀವಿ. ಚೆನ್ನಾಗಿ ಬಿಸಿಲಿದ್ದರಿಂದ ಅಲ್ಲೇ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು. ಇಬ್ರಿಗೂ ಹೀಗೆ ಆಚೆ ಬಿಟ್ರಂತೂ ತುಂಬಾ ಖುಷಿ. ಚೆನ್ನಾಗಿ ಆಟ ಆಡಿಕೊಂಡು ಆರಾಮಾಗಿರ್ತಾರೆ. ಹಾಗೆ ಇವ್ರು ನಮ್ಮ ದೊಡ್ಡಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದ್ನಲ್ಲ ಅವರು. ಸೊ ಅವರು ಬಂದು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಕೂತಿದ್ದಾರೆ.
ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈ ಥರ ಆಚೆ ಬಂದು ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗೋದು ಗೊತ್ತೇ ಆಗೋದಿಲ್ಲ. ರಸ ಬರುತ್ತೆ ಅಗ್ಗಿ ಇನ್ನೂ ಬಿಸಿಲಿಗೆ ಹಾಕತ್ತೀವಿ ತಂಗಿ ಇವತ್ತು ಇನ್ನು ಎಷ್ಟೊಂದು ಜನ ದಾತ್ರಿಯಲ್ಲಿ ಬರೀ ಧರಣಿನೇ ತೋರಿಸ್ತಿರಲ್ಲ ಅಂತ ಕೇಳ್ತಿರ್ತಿರಲ್ಲ, ಅವ್ರಿಗೆಲ್ಲರಿಗೂ ಈ ವಿಡಿಯೋ ನೋಡಿ ದಾತ್ರಿ ಇಲ್ಲೇ ಇದ್ದಾಳೆ. ಹೋಗು. ಊರಿಗೆ ಬಂದಾದ್ಮೇಲಿಂದ ಧರಣಿ ಹೊಸ ಹೆಜ್ಜೆ ಶುರು ಮಾಡಿದ್ದಾಳೆ. ಏನು ಅಂದರೆ ಅವಳು ಮುಂದಕ್ಕೆ ಹೋಗೋದನ್ನ ಕಲ್ತಿದ್ದಾಳೆ. ಮುಂಚೆ ಆದರೆ ಅಲ್ಲಲ್ಲೇ ಸುತ್ತಾಕೊಂಡು ರೌಂಡ್ ಹೊಡಿತಾ ಇದ್ಲು. ಈಗ ಆರಾಮಾಗಿ ಮುಂದಕ್ಕೆ ಹೋಗೋದನ್ನ ಕಲ್ತಿರೋದ್ರಿಂದ ನಮಗೊಂಥರ ನೆನಪಿರುತ್ತೆ, ಊರಿಗೆ ಬಂದಾದ್ಮೇಲಿಂದ ಈ ಥರ ಶುರು ಆಯಿತು ಅನ್ನೋದು. ಅದೊಂದು ಖುಷಿಯಾಗಂಥ ವಿಷಯ. ಯಾರು ಫಸ್ಟ್ ಹೋಗಿ ತಗೊಳ್ತೀರಾ ಬಾಟ್ಲು ನೋಡೋಣ? ಹೋಗಿ, ಇಲ್ಲಿದೆ ನೋಡು ಬಾಟ್ಲು. ದುರು ನೋಡು, ಇಲ್ಲಿದೆ, ತಗೋ. ನೀನು ಹೋಗು. ಆಯ್ತು, ಹತ್ರ ಇರ್ತೀನಿ, ತಗೋ. ತಗೋ. ತಗೋ ಪಪ್ಪ, ಇಲ್ಲಿದೆಯಲ್ಲೇ, ತಗೋ. ತಗೋ. ಈ ವಿಡಿಯೋದಲ್ಲಿ ನೋಡಿ ನಾನು ಎಷ್ಟು ಚೆನ್ನಾಗಿ ಮುಂದೆ ಹೋಗ್ತೇನೆ ನಿಮಗೆ ಗೊತ್ತಾಗುತ್ತೆ. ಏನು ಸಿಳಕೆತ್ತನದೀಗ ಅಯ್ಯಪ್ಪ, ಸೀಟ್ ಮನೆ ಸೀಟ್ ಆರಾಯ್ತದೆ ಕಂಡ್ರೆ. ಮಮ್ಮಿ ಅವಳು ಕಿತ್ಕೊಂಡು ಯಾಕೆ ಈ ಕಡೆ ಬರ್ತಾ ಇದೆಯಾ ನೀನು? ಓಕೆ, ನೀವೆಲ್ಲರೂ ಈ ವ್ಲಾಗ್ನ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.